ಶ್ರೀನಗರದ್ದೇ ಸುದ್ದಿ ಅಂದರೆ ಭಾರತ ಯುದ್ಧ ಮಾಡುತ್ತಾ ಮತ್ತೊಂದು ಕಡೆ ಒಂದು ವೇಳೆ ಪಾಕಿಸ್ತಾನ ಮತ್ತು ಭಾರತ ಯುದ್ಧ ಆದರೆ ಬೆಂಗಳೂರು ಸೇಫಾ ಅನ್ನುವಂಥ ಒಂದು ಪ್ರಶ್ನೆ, ಅದರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀನಿ. ಇವತ್ತು ದೆಹಲಿಯಲ್ಲಿ ವಿದೇಶಾಂಗ ಇಲಾಖೆಯ ಕಾರ್ಯಾಲಯಕ್ಕೆ ವಿವಿಧ ದೇಶದ ನೂರಾರು ಡೆಲಿಗೇಟ್ಸ್, ನೂರಾರು ರಾಜತಾಂತ್ರಿಕರನ್ನು ಕರೆಸಿ ಭಾರತ ಸರ್ಕಾರ ಅವರೆಲ್ಲರಿಗೂ ಕೂಡ ಪಹಲ್ಗಾಮ್ ದುರಂತದಲ್ಲಿ, ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಪಾಕಿಸ್ತಾನದ ಕೈವಾಡವಿರುವ ಡಿಜಿಟಲ್ ಸಾಕ್ಷ್ಯಗಳ ಬಗ್ಗೆ ಮಾಹಿತಿಗಳನ್ನು ಕೊಟ್ಟರು. ನೋಡಿ, ಇದು ಪಾಕಿಸ್ತಾನವೇ ಮಾಡಿದ್ದು. ಕರಾಚಿಯಿಂದ ಕಂಟ್ರೋಲ್ ರೂಮ್ ಇಟ್ಕೊಂಡು ಹೇಗೆ ಮುಂಬೈ ಅಟ್ಯಾಕ್ ಆಯಿತೋ ಅದೇ ರೀತಿ ಪಹಲ್ಗಾಮ್ ಆಗಿದೆ ಅನ್ನೋದನ್ನು 100 ದೇಶದ ರಾಜತಾಂತ್ರಿಕರಿಗೆ ಮಾಹಿತಿಯನ್ನು ಕೊಡ್ತು. ಮತ್ತೊಂದು ಕಡೆ ಪಾಕಿಸ್ತಾನಕ್ಕೆ ಟರ್ಕಿ ಮತ್ತು ಚೀನಾ ಸಪೋರ್ಟ್ ಮಾಡ್ತಾ ಇದೆ, ಶಸ್ತ್ರಾಸ್ತ್ರಗಳನ್ನು ಕಳುಹಿಸಿದೆ. ಮತ್ತೊಂದು ಕಡೆ ಅಸಾದುದ್ದೀನ್ ಓವೈಸಿ ಒಂದು ಮಾತನ್ನು ಹೇಳಿದ್ದಾರೆ, ಪಾಕಿಸ್ತಾನ ಮತ್ತು ಭಾರತಕ್ಕೆ ಅರ್ಧ ಗಂಟೆಗಳ ವ್ಯತ್ಯಾಸ ಇರ್ಬೋದು. ಇಲ್ಲಿ 10 ಗಂಟೆ ಆದರೆ ಅಲ್ಲಿ 10:30, ಅಥವಾ ಅಲ್ಲಿ 10:30 ಆದರೆ ಇಲ್ಲಿ 10 ಗಂಟೆ. ಆದರೆ ಪಾಕಿಸ್ತಾನ 50 ವರ್ಷ ಹಿಂದಿದೆ. ಆಮೇಲೆ ಬಿಲಾವಲ್ ಭುಟ್ಟೋಗೆ ಹೇಳಿದ್ದಾರೆ, ಬಿಲಾವಲ್ ಭುಟ್ಟೋ ನಿನ್ನ ಅಜ್ಜ ಮತ್ತು ನಿನ್ನ ತಾಯಿ ಯಾವ ರೀತಿ ಸತ್ರು ಅದನ್ನು ನೆನಪು ಮಾಡ್ಕೊ ಅಂತ ಹೇಳಿದ್ದಾರೆ. ಭಾಳ ಸೆನ್ಸಿಬಲ್ ಆಗಿ ಅಸಾದುದ್ದೀನ್ ಓವೈಸಿ ಮಾತಾಡಿದ್ದಾರೆ. ಎಲ್ಲ ವಿಚಾರದ ನಡುವೆ ಇವತ್ತು ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಒಂದು ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ನಿನ್ನೆ ಸಿದ್ದರಾಮಯ್ಯನವರು ಯುದ್ಧ ಬೇಡ, ಪಾಕಿಸ್ತಾನದ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಏನು ತೋರಿಸಿದ್ರು. ಅದಾದ ನಂತರ ಪಾಕಿಸ್ತಾನದ ಮೀಡಿಯಾಗಳಲ್ಲಿ ಅದರ ಬಗ್ಗೆ ಏನು ಚರ್ಚೆ ಆಯಿತು. ಈಗ ಆ ಮೀಡಿಯಾದಲ್ಲಿ ಏನು ಚರ್ಚೆ ಆಯಿತು, ಆ ಮೀಡಿಯಾ ಬ್ಯಾನ್ ಆಗಿದೆ ಈಗ ಭಾರತದಲ್ಲಿ. ಇನ್ನು ಮುಂದೆ ನೋಡೋಕ್ಕಾಗೋದಿಲ್ಲ, ಯಾಕಂದರೆ ತಪ್ಪು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಅವರು ಅಂತ. ಸಿದ್ದರಾಮಯ್ಯನವರ ವಿರುದ್ಧ ಆಕ್ರೋಶ ಜಾಸ್ತಿ ಆಗಿತ್ತು. ಮರುದಿವಸ ಸಿದ್ದರಾಮಯ್ಯನವರು ನಾನು ಆ ಥರ ಹೇಳಿದ್ದಲ್ಲ, ಅಗತ್ಯ ಬಿದ್ದರೆ ಯುದ್ಧ ಆಗಲಿ ಅನ್ನೋಂಥ ಮಾತನ್ನು ಕೂಡ ಹೇಳಿದರು. ಇದೀಗ BJP ಕಾರ್ಯಕರ್ತರು, ವಿಶೇಷವಾಗಿ ಮಹಿಳಾ ಕಾರ್ಯಕರ್ತರು ಬೆಳಗಾವಿಯ ಸಮಾವೇಶಕ್ಕೆ ಹೋಗುವಾಗ ಕಪ್ಪು ಪಟ್ಟಿ ಧರಿಸಿ ಘೇರಾವ್ ಹಾಕಿದರು ಒಂದು ಕಡೆ. ಆ ನಂತರ ಕಾರ್ಯಕ್ರಮ ನಡೀತಿರಬೇಕಾದ್ರೆ, ಭಾಷಣ ಮಾಡಬೇಕಾದ್ರೂ ಕೂಡ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿದರು. ಈ ಸಂದರ್ಭದಲ್ಲಿ ರೊಚ್ಚಿಗೆದ್ದಂಥ ಸಿದ್ದರಾಮಯ್ಯನವರು ಅಲ್ಲಿ SP-ಯನ್ನು ಏಕವಚನದಲ್ಲಿ ಕರೀತಾರೆ. ಕರೆದದ್ದು ಮಾತ್ರವಲ್ಲ, ಈ ಹಿಂದೆ 3 ತಿಂಗಳ ಹಿಂದೆ ವಿಜಯಪುರದಲ್ಲಿ DC-ಯನ್ನು ನೀನು ಯಾರಿಲ್ಲಿ ಕೂತಿದ್ಯಾ, ನಿನಗೇನು ಕೆಲಸ ಇಲ್ಲಿ ಅಂತ ಹೇಳಿದ್ರು. ಇವತ್ತು ಯಾರು SP ಅಂತ ಕರೆದ್ರು. SP ಪಾಪ ಡ್ರೆಸ್ಸಲ್ಲಿ ಬರ್ತಾ ಇದ್ರು. ಬರುವಾಗ ಒಂದು ರೀತಿಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ಕೈ ಎತ್ತುವಂಥ ಒಂದು ಘಟನೆ ಆಯಿತು. ಯಾಕೆ ಇಷ್ಟೊಂದು ಫ್ರಸ್ಟ್ರೇಟ್ ಆಗಿದ್ದಾರೆ ಸಿದ್ದರಾಮಯ್ಯ ಗೊತ್ತಿಲ್ಲ. ಕೈ ಎತ್ತಿಬಿಟ್ಟು ನೋಡಿ, ಕೈ ಎತ್ತಿಬಿಡ್ತಾರೆ ನೋಡಿ, ಯಾಕೆ ಹಿಂಗಾಗ್ತಾ ಇದೆ ಅಂತೇಳಿ. ಯಾಕಂದರೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡೋದಕ್ಕೆ ಹೆಂಗೆ ಅವಕಾಶ ಕೊಟ್ರಿ ಅಂತ ಹೇಳಿ. ಕಪ್ಪು ಪಟ್ಟಿ ಪ್ರದರ್ಶನಕ್ಕೆ ಅವಕಾಶ ಕೊಟ್ಟಿದ್ದು ತಪ್ಪು, ಮತ್ತೊಂದು ಮಗದೊಂದು ಎಲ್ಲ ಓಕೆ. ಆದರೆ ಇಂಡೋರ್ ಮೀಟಿಂಗಲ್ಲಿ ಬಾಯಿಗೆ ಬಂದಂಗೆ ಬೈಬೋದಾಗಿತ್ತು ಸಿದ್ದರಾಮಯ್ಯನವರಿಗೆ. ಆದರೆ ಎಲ್ಲರ ಸಮ್ಮುಖದಲ್ಲಿ ಬಾರಯ್ಯ ಇಲ್ಲಿ ಅಂತ ಕರೀತಾರೆ. ಯಾವನವನು SP ಅಂತ ಕರೀತಾರೆ, ಯಾವನವನು SP ಅಂತ ಕರೀತಾರೆ, ಕೈ ಎತ್ತಕ್ಕೆ ಹೋಗ್ತಾರೆ. ಇವರ ಏಕವಚನ ಇದೆಯಲ್ಲ, ಪ್ರತಿ ಸಲ ಮಾತಾಡಿದಾಗ ಏನು ಹೇಳ್ತೀವೋ, ಏಕವಚನ, ಗ್ರಾಮೀಣ ಭಾಗದ ಸೊಗಡು, ರಾಹುಲ್ ಗಾಂಧಿ ಬಾರಯ್ಯ ಇಲ್ಲಿ ಅಂತ ಏಕವಚನದಲ್ಲಿ ಯಾಕೆ ಕರೆಯಲ್ಲ, ಬಾರಮ್ಮ ಇಲ್ಲಿ ಸೋನಿಯಾ ಗಾಂಧಿ ಅಂತೇಳಿ ಯಾಕೆ ಏಕವಚನದಲ್ಲಿ ಕರೆಯಲ್ಲ ಅಲ್ವಾ? ಸರಿ, ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿ ಈ ಥರನಾ ನೋಡಿ. ಅದಾದ ತಕ್ಷಣ ಅಲ್ಲಿ ಪಕ್ಕದಲ್ಲಿ ಇವರಿದ್ದಾರೆ ನೋಡಿ, ಯಾರು ಐ ಥಿಂಕ್ MB ಪಾಟೀಲ್ ಗೊತ್ತಾಗ್ಬಿಡ್ತು. ಅವರು ಸ್ವಲ್ಪ ಮೈ ತಡವುತ್ತಾರೆ ಅವ್ರನ್ನ. ಸಿದ್ದರಾಮಯ್ಯನವರು ಈ ಥರ ಒಂದು ರೀತಿಯಲ್ಲಿ ತಾಳ್ಮೆ ಕಳ್ಕೊಳ್ಳೋದು ಅಂತಂದರೆ, ಸಿದ್ದರಾಮಯ್ಯನವರು ಏನಾಗಿದೆ? ಸಿದ್ದರಾಮಯ್ಯನವರಿಗೆ ಹೊಡಿಯೋಕೆ ಹೋಗ್ತೀರಲ್ರಿ ನೀವು, ಹೊಡಿಯೋಕೆ ಹೋಗ್ತೀರಿ ನೀವು. ಒಬ್ಬ ಮುಖ್ಯಮಂತ್ರಿ ಯಾವತ್ತೂ ಕೂಡ ಒಂಥರ ರೌಡಿ ಥರ ಬಿಹೇವ್ ಮಾಡಬಾರ್ದು. ಅದು ಸಿದ್ದರಾಮಯ್ಯ. ರಿಪೋರ್ಟ್ ನೋಡಿ ಕಂಪ್ಲೀಟ್. ಬರ ಯಾವನವನು SP ಏನು ಮಾಡ್ತಾ ಇದ್ದೀರಿ ನೀವು? ಬರ ಹೇಳಿ, ಯಾವನವನು SP ಏನು ಮಾಡ್ತಾ ಇದ್ದೀರಿ ನೀವು? ಬೆಳಗಾವಿಯಲ್ಲಿ ಕೈ ಕಮಲ ಹೈಡ್ರಾಮಾ. ಕಾಕಿ ಮೇಲೆ ಕೈ ಮಾಡಲೆತ್ನಿಸಿದ ಸಿದ್ದರಾಮಯ್ಯ. ಯಾವನವನು SP ಏನು ಮಾಡ್ತಾ ಇದ್ದೀರಿ ನೀವು? ನೋಡಿದ್ರಲ್ಲ ವೀಕ್ಷಕರೇ,
ಏಕವಚನದಲ್ಲೇ ಏ ಬಾರಯ್ಯ ಇಲ್ಲಿ, ಯಾವನೋ ಅವನು SP, ಏನ್ ಮಾಡ್ತಿದ್ದೀರಿ ನೀವು ಅಂತ ಅದು ಹೇಗೆ ನಮ್ಮ CM ಸಾಹೇಬ್ರು ಪೊಲೀಸ್ ಅಧಿಕಾರಿಯ ಮೈ ಮೇಲೆ ಕೈ ಎತ್ತುತ್ತಾರೆ ನೋಡಿ. ಸಿದ್ದರಾಮಯ್ಯ ಸಾಹೇಬರಿಗೆ ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಯಾವನವನು SP? ಏನ್ ಮಾಡ್ತಾ ಇದ್ದೀರಿ? ಇವರ ಹೆಸರು ನಾರಾಯಣ ಭರಮ ಅಂತ, ಬೆಳಗಾವಿಯ ASP. ಇವರ ಮೇಲೆ ಸಿದ್ದರಾಮಯ್ಯ ಸಿಟ್ಟಿನಿಂದ ಕೈ ಎತ್ತಿದ್ದಾರೆ. ಸಿದ್ದರಾಮಯ್ಯರ ಈ ಸಿಟ್ಟಿಗೆ ಕಾರಣ ಬಿಜೆಪಿ ಕಾರ್ಯಕರ್ತೆಯರು. ಇವತ್ತು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮಾವೇಶ ನಡೀತಿತ್ತು. ಈ ವೇಳೆ ಯುದ್ಧ ಬೇಡ ಎಂದಿದ್ದ CM ಹೇಳಿಕೆ ಖಂಡಿಸಿ ಕಾಂಗ್ರೆಸ್ ಸಮಾವೇಶಕ್ಕೆ ಬಿಜೆಪಿ ಕಾರ್ಯಕರ್ತೆಯರು ನುಗ್ಗಿದ್ರು. CM ಭಾಷಣ ಮಾಡುವ ವೇಳೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದ್ರು. ಸಿದ್ದರಾಮಯ್ಯ ಸಾಹೇಬರಿಗೆ ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ. ಇದರಿಂದ ರೊಚ್ಚಿಗೆದ್ದ CM ಸಾಹೇಬ್ರು ವೇದಿಕೆ ಮೇಲೆಯೇ ASPಯನ್ನ ಕರೆದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಮವಸ್ತ್ರದಲ್ಲಿದ್ದ ASP ನಾರಾಯಣ ಭರಮರಿಗೆ ಮೇಲೆ ಕೈ ಎತ್ತಿದ್ದಾರೆ. ಯಾವನವನು SP? ಏನ್ ಮಾಡ್ತಾ ಇದ್ದೀರಿ ನೀವು? CM ಸಿದ್ದರಾಮಯ್ಯ ವರ್ತನೆಗೆ ಬಿಜೆಪಿ ಕೆಂಡ. ನಾರಾಯಣ್ ಅಂತೇಳಿ ಅವರು ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಅವರ ವರ್ತನೆಯನ್ನು ಯಾರಾದರೂ ಗಮನಿಸಿರ್ಬೋದು. ಕಪಾಳ ಮೋಕ್ಷ ಮಾಡಲಿಕ್ಕೆ ಸಿದ್ದರಾಮಯ್ಯ ಮುಂದೋಗ್ತಾರೆ. ಅಷ್ಟೊತ್ತಿಗೆ ಆ ಅಡಿಷನಲ್ SP ಒಂದು ಹೆಜ್ಜೆ ಹಿಂದೆ ಹೋಗ್ತಾರೆ. ಹೋಗಿಲ್ಲ ಅಂದರೆ ಇವತ್ತು ಅವರಿಗೆ ಕಪಾಳ ಮೋಕ್ಷ ಆಗಿರ್ತಿತ್ತು. ಇವರೇನು ತಿಳ್ಕೊಂಡಿದ್ದಾರೆ? ಪೊಲೀಸ್ನವರು ಇವರ ಗುಲಾಮರು ಅಂತ ತಿಳ್ಕೊಂಡಿದ್ದಾರಾ? ಮುಖ್ಯಮಂತ್ರಿ ಸ್ಥಾನದಿಂದ ಎಲ್ಲಿ ವಂಚಿತನಾಗ್ತಿದೆ ಅಂತ ಹೇಳಿ ಡಿಸ್ಟರ್ಬ್ ಆಗಿ ಮೆಂಟಲಿ ಡಿಸ್ಟರ್ಬ್ ಆಗ್ಬಿಡಿದ್ರು ಸಿದ್ದರಾಮಯ್ಯನವರು. ನನಗೆ ಸಿದ್ದರಾಮಯ್ಯರ ಬಗ್ಗೆ ಗೌರವ ಇದೆ, ಆದರೆ ಯಾವ ರಕ್ಷಣೆ ಇಲಾಖೆಯವರು ನಿಮಗೆ ರಕ್ಷಣೆಯನ್ನು ಕೊಡೋಕೆ ಬಂದಂತವ್ರಿಗೆ ಯಾವನ SP ಬಾಳ ಇಲ್ಲಿ ಏಕವಚನದಲ್ಲಿ ಒಂದು ರೀತಿ ಮಹಮ್ಮದ್ ಬಿನ್ ತಗೊಳಕ್ನಂತೆ ಆ SPಗೆ ಸಾರ್ವಜನಿಕ ವೇದಿಕೆಯಲ್ಲಿ ಅಪಮಾನ ಮಾಡಿರಿ. ಬಿಜೆಪಿಯವರಿಗೆ ಒಂದೇ ಒಂದು ಸಭೆ ಮಾಡಲು ಬಿಡಲ್ಲ. ಬಿಜೆಪಿ ನಾಯಕರಿಗೆ DCM DKಶಿ ಖಡಕ್ ವಾರ್ನಿಂಗ್. ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ನಿಮ್ಮ ಪಕ್ಷ ಕಾರ್ಯಕರ್ತರಿಗೆ ನೀವೇ ಸರಿ ಮಾಡಿಕೊಂಡು ಬುದ್ಧಿವಾದ ಹೇಳ್ಕೊಂಡು ಸರಿ ಮಾಡಿಕೊಂಡು ಸರಿ, ಇಲ್ಲ ಅಂದರೆ ನಾನು ಎಲ್ಲೂ ಕೂಡ ನಿಮ್ಮ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಾನು ಬಿಡೋದಿಲ್ಲ. ಎಲ್ಲ ಥರದ ಹೋರಾಟಕ್ಕೂ ಕೂಡ ನಾವು ಕೂಡ ಪ್ರತಿ ಹೋರಾಟಕ್ಕೆ ಸಿದ್ಧವಾಗಿದ್ದೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇದೊಂದು ಎಚ್ಚರಿಕೆಯ ಗಂಟೆ ಅಂತ ನಾನು ಮನವಿ ಮಾಡ್ತಾ ಇಲ್ಲ. ಐ ಆಮ್ ವಾರ್ನಿಂಗ್ ಯು. CMಗೆ ಮುಜುಗರ ಹೆಬ್ಬಾಳ್ಕರ್ ಕೆಂಡ. ಈ ರೀತಿ ಸಮಾವೇಶ ಮಾಡುವಂಥ ಸಂದರ್ಭದಲ್ಲಿ ಬಿಜೆಪಿಯ ಒಂದಿಬ್ಬರು ಬಂದು ಕಿಡಿಗೇಡಿಗಳು ಈ ರೀತಿ ಮಾಡೋದು ಎಷ್ಟು ಒಳ್ಳೆಯದು ಅಂತ. ಯಾಕಂದರೆ ನಮಗೂ ಶಕ್ತಿ ಇದೆ, ನಮಗೂ ಹಾದಿ ಬೀದಿಯಲ್ಲಿ ಜಿಲ್ಲೆಗಳಲ್ಲಿ ಹಳ್ಳಿಗಳಲ್ಲಿ ನಮಗೂ ಸರ್ಕಾರ ಇದೆ, ನಮಗೂ ಕಾರ್ಯಕರ್ತರಿದ್ದಾರೆ. ಬಿಜೆಪಿ ಎಲ್ಲಿ ಕಾರ್ಯಕ್ರಮ ಮಾಡ್ತಾರೋ ಎಲ್ಲಿ ಮಾಡಿದ್ರು ನಮಗೂ ಶಕ್ತಿ ಇದೆ, ನಾವು ಎಲ್ಲ ಕಡೆ ಈ ರೀತಿ ಮಾಡಿಸ್ಬೋದು. ಆದರೆ ಈ ರೀತಿ ಮಾಡಿಸೋದು ಚೆನ್ನಾಗಿರುತ್ತಾ? 3 ತಿಂಗಳ ಹಿಂದೆ ವಿಜಯನಗರದ ಜಿಲ್ಲೆಯ ಕಾರ್ಯಕ್ರಮವೊಂದರಲ್ಲಿ ಜಿಲ್ಲಾಧಿಕಾರಿಗೆ CM ಅವಮಾನ ಮಾಡಿದ್ರು. ವೇದಿಕೆ ಮೇಲೆ ಕೂತಿದ್ದ ಜಿಲ್ಲಾಧಿಕಾರಿಗೆ ನೀನ್ಯಾರು, ಇಲ್ಲೇಕೆ ಕುಳಿತಿದ್ದೀಯಾ ಅಂತ ದರ್ಪ ತೋರಿದ್ರು. ಇದೀಗ ಇದೇ ಚಾಳಿಯನ್ನ CM ಮುಂದುವರಿಸಿ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಯಾವನವನು SP? ಏನ್ ಮಾಡ್ತಾ ಇದ್ದೀರಿ ನೀವು? ಯಾವನವನು SP? ಅಧಿಕಾರಿಗಳು ಕಷ್ಟಪಟ್ಟು ಓದಿ ಉನ್ನತ ಹುದ್ದೆಗೇರಿರ್ತಾರೆ. ಅವರಿಗೆ ಸಾರ್ವಜನಿಕವಾಗಿ ಅವಮಾನ ಮಾಡೋದು ಎಷ್ಟು ಸರಿ? ಏನೇ ಆಗಲಿ, ರಾಜ್ಯದ ಮುಖ್ಯಮಂತ್ರಿಯಾದವರಿಗೆ ತಾಳ್ಮೆ ಅನ್ನೋದು ಬಹಳ ಮುಖ್ಯ. ಇನ್ನಾದರೂ CM ಸಾಹೇಬರು ತಮ್ಮ ನಡವಳಿಕೆಯನ್ನ ಸರಿ ಮಾಡಿಕೊಳ್ಳಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಅವರು ಮುಖ್ಯಮಂತ್ರಿ ಆಗಿದ್ದವರಿಗೆ ಒಬ್ಬ ಜಿಲ್ಲಾಧಿಕಾರಿಯನ್ನ, ಅಧಿಕಾರಿಯನ್ನ, SP ಯನ್ನ, ಪೊಲೀಸ್ ಯಾರನ್ನು ಬೇಕಿದ್ರೂ ತರಾಟೆಗೆದ್ದುಕೊಳ್ಳುವ ಅಧಿಕಾರ ಇದೆ. ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಸಾರ್ವಜನಿಕವಾಗಿ ಆಮೇಲೆ ಅದು ಏಕವಚನ ಯಾಕೆ ಬಳಸ್ತಾರೆ ನನಗೆ ಗೊತ್ತಿಲ್ಲಪ್ಪ. ಯಾರಯ್ಯ, ಅರೆ ಇವರೇ ಹೇಳ್ತಾ ಇದ್ದವ್ರು ತಾನೆ ಸಮಬಾಳು ಸಮಪಾಲು. ಹಾಗಿದ್ರೆ ಅವರಿಗೆ ಸಮಬಾಳು ಸಮಪಾಲು, ಎಲ್ಲರಿಗೂ ಗೌರವ ಸಿಗಬೇಕು. ಅವ್ರಿಗೆ ಗೌರವ ಇಲ್ವಾ? ಇವ್ರು ಯಾವ ಹೋರಾಟಗಳನ್ನು ಮಾಡ್ಕೊಂಡ್ಬಂದ್ರು ಎಲ್ರಿಗೂ ಗೌರವ ಸಿಗಬೇಕು ಅಂತೇಳಿ. ಹಾಗಿದ್ರೆ ಹಿಂದಿನವರು ಕೂಡ ಅದೇ ಥರ ಬಿಹೇವ್ ಮಾಡಿರ್ಬೋದು. ಮತ್ತೊಬ್ಬರನ್ನು ಕಂಡು ಬಾರ ಹೋಗೋ ಅಂತೇಳಿ.
ಒಂದು ಸ್ಟೋರಿ ಹೇಳಿದ್ರಲ್ಲ ಸಿದ್ದರಾಮಯ್ಯರು ಒಂದು ಕಾಲದಲ್ಲಿ, ಒಬ್ಬ ಬ್ರಾಹ್ಮಣ ಮತ್ತು ಒಬ್ಬ ದಲಿತ ಕೂಲಿ ಕೆಲಸಕ್ಕೆ ಬರ್ತಾ ಇದ್ರೆ ಅವನಿಗೆ ಮರ್ಯಾದೆ ಕೊಡ್ತಾರೆ. ಬ್ರಾಹ್ಮಣನಿಗೆ ಬನ್ನಿ ಕೂತ್ಕೊಳ್ಳಿ ಅಯ್ಯನವರೇ ಅಂತಾರೆ, ಏಯ್ ನೀನು ಹೋಗಯ್ಯ ಅಂತಾರೆ ಅಂತ ಅಲ್ವಾ, ನೀವೇ ಹೇಳಿದ್ದಲ್ವಾ? ಆದರೆ ನೀವು ಹಂಗೆ ಮಾಡಬಾರ್ದಲ್ಲ, ಅವ್ರು ಮಾಡಿದ್ರು ಅಂತ ನೀವು ಹೇಳಬೇಕಲ್ಲ. ಎಲ್ಲರೂ ನೀವು ಅಟ್ಲೀಸ್ಟ್ ಕರೆಯುವಾಗ ಯಾರು SP ಇಲ್ಲಿ ಏನು ರೀ ಮಾಡ್ತಾ ಇದ್ರೆ ಕೇಳ್ಬೋದಲ್ಲ. ಆಮೇಲೆ ಹೊಡೆಯೋಕೆ ಹೋಗುವಂಥದ್ದು ಎರಡನೇದು. ಆದರೆ ವೀಕ್ಷಕರೇ ಒಂದು ನೆನಪಿಟ್ಕೊಳ್ಳಿ, ಈ ಮುಖ್ಯಮಂತ್ರಿಗಳಾಗಲಿ, ಯಾರೇ ಮುಖ್ಯಮಂತ್ರಿಗಳಾಗಲಿ ಅಥವಾ SP ಆಗಲಿ IAS IPS ಆಗಲಿ, ಇವರು ಕಾಂಗ್ರೆಸ್ ಪಕ್ಷದ ಅಡಿಯಾಳು ಅಲ್ಲ, ಕಾಂಗ್ರೆಸ್ ಪಕ್ಷದ ಗುಲಾಮರು ಅಲ್ಲ, BJP ಪಕ್ಷದ ಗುಲಾಮರು ಅಲ್ಲ. ರಾಜಕಾರಣಿಗಳು ದೇವರಲ್ಲ, ಅಧಿಕಾರಿಗಳು ನಿಮ್ಮ ಯಜಮಾನರಲ್ಲ. ರಾಜಕಾರಣಿಗಳು ನಮ್ಮ ಸೇವಕರು, ಅಧಿಕಾರಿಗಳು ನಮ್ಮ ನೌಕರರು. ಅರ್ಥ ಆಯ್ತಾ? ಸಿದ್ದರಾಮಯ್ಯನವರಿಗೆ ಅವರ TA DA ಸಂಬಳ ನಾವು ಕೊಡೋದು. ಆ IPS ಆಫೀಸರ್ಗೆ ಸಂಬಳ, ಗನ್ನು, ಮತ್ತೊಂದು ಎಲ್ಲವೂ ಕೂಡ ಕೊಡೋದು ನಾವೇ. ಅವರು ನಮ್ಮ ಸೇವಕರಾಗಿರಬೇಕು, ನಮ್ಮ ನೌಕರರಾಗಿರಬೇಕು, ಬಿಟ್ಟರೆ ಬೇರೆ ಯಾರ್ದು ಅಲ್ಲ. ಇಲ್ಲಿ ನೀವು ಕಂಡುಕೊಂಡಂಥ ವಿಚಾರ ಇದೆಯಲ್ಲ, ಎರಡನೇದು ಇನ್ನೊಂದು ಹೇಳ್ತೀನಿ. ಇನ್ನೊಂದು BJP ಅವರು ಒಳಗೆ ಬಂದಿದ್ದು ತಪ್ಪೆ. ಯಾಕಂದರೆ ನಿಮಗೆ ಇಂಥ ಕಾರ್ಯಕ್ರಮಗಳಲ್ಲಿ ಪ್ರೊಟೆಸ್ಟ್ ಇದೆ ಅಂತ ಹೇಳುವಾಗ ಬ್ಲ್ಯಾಕ್ ಶರ್ಟ್ ಕೂಡ ಹಾಕ್ಕೊಳ್ಳೋಕೆ ಬಿಡೋದಿಲ್ಲ ಸರ್. ಒಳಗೆ ವಿಧಾನಸೌಧದ ಸದನ ಆಗತ್ತಲ್ಲ, ಸದನದೊಳಗೆ ಬ್ಲ್ಯಾಕ್ ಶರ್ಟ್ ಹಾಕೋಂಗಿಲ್ಲ, ಗೊತ್ತಾ ನಿಮಗೆ? ಅವತ್ತು ನಿಮ್ಗೆ ನೋಡಿರ್ಬೋದಲ್ಲ, UT ಖಾದರ್ ಶರ್ಟ್ ತೆಗೆಸಿದ್ರು. ಅಂದರೆ ಅವತ್ತು ಗೊತ್ತಾಗಿಲ್ಲ ಹೊಸ ಒಬ್ಬ ಯಾರೋ ಶಾಸಕ ಇದ್ದ ಅಂತೇಳಿ. ಯಾಕಂದರೆ ಈಗ ನರೇಂದ್ರ ಮೋದಿ ಅವರು ನಾಳೆ ಕಾರ್ಯಕ್ರಮ ಆಯಿತು ಅಂದಿರ್ಕೊಳ್ಳಿ, ನೀವು ಹೋಗಿ, ಯಾರಾದರೂ ಹೋಗೋದಿದ್ರೆ ಹೋಗೋ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಯಾರದೇ ದೊಡ್ಡ ನಾಯಕರು, ನೀವು ಬ್ಲ್ಯಾಕ್ ಶರ್ಟ್ ಹಾಕೊಂಡು ಹೋಗಿ ವಾಪಸ್ ಕಳಿಸ್ತಾರೆ. ಗೊತ್ತಾ ನಿಮಗೆ ಅದು? ಯಾಕಂದರೆ ಅದನ್ನು ತೆಗೆದುಬಿಟ್ಟು ನೀವು ಹಿಂಗೆ ಕಪ್ಪು ಪಟ್ಟಿ ತೋರಿಸೋಂಗಿಲ್ಲ ಅಂತ. ಆಯಿತು, ಈಗ ತೋರಿಸಿದ್ರು, ಅದಕ್ಕೆ ನಾವು ಕೂಡ ಮಾಡ್ತೀವಿ ಅಂತ DK ಶಿವಕುಮಾರ್ ಹೇಳಿದರು. ನನ್ನ ಒಂದು ಪ್ರಶ್ನೆ ಕಾಂಗ್ರೆಸ್ಸಿಗರಿಗೆ, ನೀವು ಪಹಲ್ಗಾಮ್ ಘಟನೆಯನ್ನು ಹೇಳಿದ್ರಲ್ವಾ, ಏನು ಸೆಕ್ಯೂರಿಟಿ ಲ್ಯಾಪ್ಸ್, ಗುಪ್ತಚರ ಇಲಾಖೆ ಮಾಹಿತಿ ಕೊಡಲಿಲ್ಲ ಅಂಥೇಳಿ, ಈಗ ಇದು ಗುಪ್ತಚರ ಇಲಾಖೆ ಯಾರಂಡ್ರಲ್ಲಿ ಬರುತ್ತೆ? CM ಅಂಡ್ರಲ್ಲೇ ಬರುತ್ತೆ. ಅವರು ಮಾಹಿತಿ ಕೊಡಲಿಲ್ವ ನಿಮಗೆ? ಅದಕ್ಕೆ ಸಂಬಂಧಪಟ್ಟವರು ಇಲ್ಲ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತಾರೆ, ನಿಮಗೆ ಘೇರಾವ್ ಹಾಕ್ತಾರೆ, ಕೊಡಲಿಲ್ವಾ? ಸೊ ನೀವು ಕೂಡ ಫೇಲ್ಯೂರ್ ಅಲ್ವಾ? ಈಗ ನೀವು ಕೂಡ ಫೇಲ್ಯೂರ್ ಅಲ್ವಾ? ಆದರೂ ಸಿದ್ದರಾಮಯ್ಯನವರು ಒಂದು ಮೀಟಿಂಗಲ್ಲಿ ಒಳಗೆ ತಾರಾಮಾರ ಬೈದಿದ್ರು ಕೂಡ ಅದು ಬೇರೆ ಅರ್ಥ ಬರ್ತಿತ್ತು. ಸಿದ್ದರಾಮಯ್ಯನವ್ರು ಬಿಡಲಿಲ್ವಂತ, ಸಾರಿ ಬೈದ್ರಂತೆ ಅಂತೇಳಿ. ಆದರೆ ಸಿದ್ದರಾಮಯ್ಯನವರಿಗೆ ಇದು ಎರಡನೇ ಬಾರಿ ಆಗ್ತಾ ಇರೋದು. ಇದು ಒಂದು ಒಳ್ಳೆಯ ನಡವಳಿಕೆ. ಸಿದ್ದರಾಮಯ್ಯನವರಂಥ ರಾಜಕಾರಣಿಯಿಂದ ಯಾವತ್ತೂ ಕೂಡ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಸಿದ್ದರಾಮಯ್ಯನವರು ಸರಿ ಮಾಡಿಕೊಂಡ್ರೆ ಒಳ್ಳೆಯದು. SM ಕೃಷ್ಣ ಹಿಂದೆ ಒಮ್ಮೆ ಇದೇ ಸದಾನಂದ ಗೌಡ್ರನ್ನು ಒಂದು ರಾಜಕೀಯ ಸಂದರ್ಭದ ವೇಳೆ ಒಂದು ಮಾತು ಹೇಳ್ತಾರೆ ಅವರು. ಸದಾನಂದ ಗೌಡರು ಹಲ್ ಕಿಸೀತಾ ಅಂತ ಹೇಳಿಬಿಡ್ತಾರೆ. ಆದರೆ SMKಗೆ ಮರುದಿವಸ ಅದರ ಬಗ್ಗೆ ಗೊತ್ತಾಗ್ಬಿಡ್ತಾರೆ, ನಾನು ತಪ್ಪು ಹೇಳಿ. ಅವರೊಂದು ವಿಷಾದ ಪತ್ರವನ್ನು ಬರೀತಾರೆ. ಸದಾನಂದ ಗೌಡ್ರೆ, ನಾನು ಮಾತಿನ ಬರದಲ್ಲಿ ಹಂಗೆ ಹೇಳ್ಬಿಟ್ಟೆ, ನಾನು ಆ ಥರ ಹೇಳಬಾರ್ದಿತ್ತು ಅಂತೇಳಿ ವಿಷಾದ ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯನವರೇ, ನಿಮಗಿದು ಶೋಭೆ ತರೋದಿಲ್ಲ ಅಷ್ಟೇ. ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವಂಥ ಬುದ್ಧಿವಂತರು ನೀವಿದ್ದೀರಿ. ಅದಕ್ಕಿಂತ ಹೆಚ್ಚು ಹೇಳೋಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ನೀವು ಅಷ್ಟು ಬುದ್ಧಿವಂತರಿದ್ದೀರಿ. ಇದು ನಿಮಗೆ ಶೋಭೆ ತರುವಂಥ ಕೆಲಸ ಅಲ್ಲ. ಒಂದು ಕಡೆ CM ಸಿದ್ದರಾಮಯ್ಯ ಮತ್ತೆ ಎಡವಟ್ಟು ಮಾಡಿಕೊಳ್ತಾ ಇದ್ದಾರೆ. ಮೊನ್ನೆ ಯುದ್ಧವೇ ಬೇಡ ಅಂತ ಕಡ್ಡಿ ಮುರಿದಂತೆ ಹೇಳಿ ಆಕ್ರೋಶ ಹೆಚ್ಚಾದ ಮೇಲೆ, ಅವರು ಇಂಟರ್ನ್ಯಾಷನಲ್ ಸ್ಟಾರ್ ಆದಮೇಲೆ ನಿನ್ನೆ ಯುದ್ಧ ಮಾಡಲಿ ಅಂತ ಹೇಳಿದರು. ಇದೀಗ ಉಗ್ರನ್ನ, ಈ ಭಯೋತ್ಪಾದಕರು ಅಂತೀವಿ ನಾವು, ಟೆರರಿಸ್ಟ್, ಈ ಭಯೋತ್ಪಾದಕರು, ಮಿಲಿಟೆಂಟ್ ಅಂದ್ರೆ ಏನು ಗೊತ್ತಾ? ಶಸ್ತ್ರಧಾರಿಗಳು ಅಂತ ಲೆಕ್ಕ. ಇದು ಕೂಡ ಟ್ವೀಟ್ ಮಾಡಿದ್ದಾರೆ. ಅಂದರೆ ಅಲ್ಲಿ ಪಹಲ್ಗಾಮಲ್ಲಿ ಅವರು ಶಸ್ತ್ರಧಾರಿಗಳು, ಅದು ಬೇರೆ ಬೇರೆ ಅರ್ಥ ಬರುತ್ತೆ, ಭಯೋತ್ಪಾದಕ್ಕೆ ಅರ್ಥ ಬರೋದಿಲ್ಲ. ಶಸ್ತ್ರಧಾರಿಗಳು, ಮಿಲಿಟೆಂಟ್ ಅಂದರೆ ಅವ್ರಿಗೊಂದು ಮೋಟೋ ಇರುತ್ತೆ, ಯಾವುದೋ ಒಂದು ಕಾರಣಕ್ಕಾಗಿ ಮಾಡ್ತಾ ಇರ್ತಾರೆ ಅವರು ಅಂತ. ಬಹುಶಃ ಸಿದ್ದರಾಮಯ್ಯನವರ ಸುತ್ತಮುತ್ತ ಇರುವಂಥ ತಲೆಮಾಸಿರುವಂಥ ಕೆಲವು ಕಮ್ಯುನಿಸ್ಟ್ ಪಳೆಯುಳಿಕೆಗಳು ಈ ಥರ ತಪ್ಪು ಮಾಡಿ ಸಿದ್ದರಾಮಯ್ಯನವ್ರ ಹತ್ರ ಮಾಡಿಸ್ತಾ ಇದ್ದಾರೆ ಅಂತ ಅನುಮಾನ ಬರ್ತಾ ಇದೆ. ಇದು ಕೂಡ ಭಾಳ ದೊಡ್ಡ ಚರ್ಚೆಗೆ ಕಾರಣವಾಯಿತು. ಏನಾಯ್ತು ಅಂತದ್ದು ನೋಡಿ ಬನ್ನಿ. ಉಗ್ರರನ್ನು ಉಗ್ರರು ಎನ್ನಲಿಲ್ಲ CM ಸಿದ್ದು.
ಮುಖ್ಯಮಂತ್ರಿ ನಡೆಗೆ ಕೇಸರಿ ಸೇನೆ ಗೋತು. ಸಿದ್ದರಾಮಯ್ಯನವ್ರಿಗೆ ಇವ್ರಿಗೆಲ್ಲರಿಗೂ ಅಂಬಾಸಿಡರ್ ಆಗಿ ಪಾಕಿಸ್ತಾನಕ್ಕೆ ಕಳಿಸ್ಕೊಟ್ರು. ಕಾಂಗ್ರೆಸ್ ನಾಯಕರು ಮಂತ್ರಿಗಳನ್ನ ಒಳಗೊಂಡಂತೆ ಎಲ್ಲರೂ ಕೂಡ ಅಜ್ಞಾನಿಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಕೆಟ್ಟ ಕಾರಣಕ್ಕೆ ಸುದ್ದಿಯಲ್ಲಿದ್ದಾರೆ. ಇವತ್ತು ಒಂದು ಟ್ವೀಟ್ ಮಾಡಿದ್ದ ಸಿಎಂ ಟೆರರಿಸ್ಟ್ ಬದಲು ಮಿಲಿಟೆಂಟ್ ಎಂಬ ಪದ ಬಳಸಿದ್ದಾರೆ. ಭಯೋತ್ಪಾದಕ ಎನ್ನುವ ಬದಲು ಉಗ್ರಗಾಮಿ ಎಂದು ಕರೆದಿದ್ದಾರೆ. ಸಿದ್ದು ಟ್ವೀಟ್ ಮತ್ತೆ ವಿವಾದಕ್ಕೆ ಕಾರಣವಾಗಿದೆ. ಭಯೋತ್ಪಾದಕರು ಮತ್ತು ಮಿಲಿಟೆಂಟ್ಸ್ ನಡುವೆ ಭಾರಿ ವ್ಯತ್ಯಾಸವಿದೆ. ದೇಶದ ಭದ್ರತೆ ಜನರಿಗೆ ಹಾನಿ ಮಾಡುವವರು ಉಗ್ರರು ಕಂಡವರ ಮೇಲೆ ದಾಳಿ ಮಾಡಿ ಕೊಲ್ಲುತ್ತಾರೆ. ಆದರೆ ಮಿಲಿಟೆಂಟ್ಸ್ಗಳು ಸಾಮಾಜಿಕ ರಾಜಕೀಯ ಕಾರಣಕ್ಕೆ ಜನರಲ್ಲಿ ಭಯ ಹುಟ್ಟಿಸುವವರು. ಸಿಎಂ ಪ್ರಕಾರ ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದ್ದು ಮಿಲಿಟೆಂಟ್ಗಳು. ಸಿದ್ದರಾಮಯ್ಯ ಪಾಕ್ ಅಂಬಾಸಿಡರ್ ಆಗಲಿ. ಸಿದ್ದರಾಮಯ್ಯನವ್ರಿಗೆ ಇವ್ರಿಗೆಲ್ಲರಿಗೂ ಅಂಬಾಸಿಡರ್ ಆಗಿ ಪಾಕಿಸ್ತಾನಕ್ಕೆ ಕಳಿಸ್ಕೊಡ್ಬೇಕು. ಅಲ್ಲಿ ಚೆಂದಾಗಿ ಬಿರಿಯಾನಿ ಕೊಟ್ಟು ಇವ್ರಿಗೆ ರಾಜಾತಿಥ್ಯ ಕೊಡ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ಗಳು ಪಾಕಿಸ್ತಾನದಲ್ಲಿ ಇವ್ರ ಪರವಾಗಿ ಬರ್ತಾ ಇದೆ. ವೋಟ್ ಬಂದರೆ ಸಾಕು, ನಮ್ಮ ಅಧಿಕಾರ ಉಳಿದ್ರೆ ಸಾಕು ಅನ್ನೋ ಚಾಳಿ ಇವ್ರದ್ದು ಬಿಡೋವರೆಗೂ ನಿಜಕ್ಕೂ ಇವ್ರಿಗೆ ಬುದ್ಧಿ ಕಲ್ಸಕ್ಕೆ ಸಾಧ್ಯನೇ ಇಲ್ಲ. ಇವರು ಏನೇ ಮಾಡಿದ್ರು ಇವ್ರು DNA ಕಾಂಗ್ರೆಸ್ DNA ಬರೆದ್ಬಿಟ್ಟಿದೆ ದೇಶ ಒಡೆಯುವಂಥದ್ದು. ಎಲ್ಲ ಕಾಂಗ್ರೆಸ್ ನಾಯಕರು ಅಜ್ಞಾನಿಗಳು. ಕಾಂಗ್ರೆಸ್ ನಾಯಕರು ಮಂತ್ರಿಗಳನ್ನ ಒಳಗೊಂಡಂತೆ ಎಲ್ಲರೂ ಕೂಡ ಅಜ್ಞಾನಿಗಳು, ನಾವು ಅವಿವೇಕಿಗಳು ಅನ್ನೋದನ್ನು ಪ್ರದರ್ಶನವನ್ನು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದರ ಬದಲಾಗಿ ಅವರು ಒಂದೇ ಮಾತು ಹೇಳ್ಬೋದು, ನಾವು ಪಾಕಿಸ್ತಾನದ ಪರ, ಅವರು ಎಷ್ಟು ಯಾರಿಗೆ ಬೇಕಾದರೂ ಗುಂಡು ಹಾಕ್ಕೊಂಡು ಹೋಗಲಿ, ಯಾರು ಬೇಕಾದರೂ ಸಾಯಲಿ, ನಮಗೆ ಅವರು ಓಟ್ ಹಾಕಿದ್ರೆ ಸಾಕು. ಇದು ಭವಿಷ್ಯ ಅವರಿಗೆ ಇರತಕ್ಕಂಥದ್ದು ಮನಸ್ಸಿನಲ್ಲಿ. ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಹೈಡ್ರಾಮಾ ನಡೆಯಿತು. ಬಿಜೆಪಿ ಕಾರ್ಯಕರ್ತೆಯೊಬ್ಬರು ಕಪ್ಪು ಪಟ್ಟಿ ಪ್ರದರ್ಶಿಸಿದ್ರು. ಕೆರಳಿದ ಸಿಎಂ ಸಿದ್ದರಾಮಯ್ಯ ಪೊಲೀಸರನ್ನ ವೇದಿಕೆಗೆ ಕರೆಸಿ ತರಾಟೆಗೆ ತೆಗೆದುಕೊಂಡ್ರು. ಎಎಸ್ಪಿ ಬರಮನಿ ಮೇಲೆ ಕೈ ಮಾಡಲು ಮುಂದಾದ್ರಂತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.